ವಿಜಯಪುರದ ಐತಿಹಾಸಿಕ ಭೂತನಾಳ ಕೆರೆ ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದ ಈ ಕೆರೆ ಈಗ ಸ್ಮಶಾನವಾಗಿ ಬದಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಶವಗಳು ಒಂದೇ ಬಾರಿಗೆ ಕೆರೆಯ ಅಲೆಗಳ ಮೇಲೆ ತೇಲಿ ಬಂದಾಗ ಇಡೀ ಜಿಲ್ಲೆಯೇ ಬೆಚ್ಚಿ ಬಿದ್ದಿದೆ. ತಾಯಿ ಮತ್ತು 5 ಪುಟ್ಟ ಕಂದಮ್ಮಗಳ ಆಕ್ರಂದನ ಈ ಕೆರೆಯ ಅಲೆಗಳಲ್ಲಿ ಅಡಗಿ ಹೋಯ್ತಾ? ಈ ಭೀಕರ ಜಲ ಸಮಾಧಿಯ ಹಿಂದಿರೋ ಆ ಕರಾಳ ಸತ್ಯವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಆಗಸ್ಟ್ 26ರ ಸಂಜೆ ಭೂತನಾಳ ಕೆರೆಯ ಅಂಚಿನಲ್ಲಿ ಏನೋ ತೇಲುತ್ತಿರೋದನ್ನ ಕಂಡ ಸ್ಥಳೀಯರು ಹತ್ತಿರ ಹೋಗಿ ನೋಡಿದಾಗ ಕಂಡಿದ್ದು ಭೀಕರ ದೃಶ್ಯ. ಒಬ್ಬ ಮಹಿಳೆ ಮತ್ತು ಸಾಲು ಸಾಲು ಮಕ್ಕಳ ಮೃತದೇಹಗಳು. ವಿಷಯ ತಿಳಿಯುತ್ತಿದ್ದಂತೆ ಡಿವೈಎಸ್ಪಿ ನಾಗರಾಜ್ ನೇತೃತ್ವದ ತಂಡ ಸ್ಥಳಕ್ಕೆ ಧಾವಿಸಿತು. ಅಗ್ನಿಶಾಮಕ ದಳದವರು ಕಾರ್ಯಾಚರಣೆ ನಡೆಸಿ ಹೊರತೆಗೆದಿದ್ದು 45 ವರ್ಷದ ಶೋಭಾ ಮತ್ತು ಆಕೆಯ 5 ಮಕ್ಕಳ ಹೆಣಗಳನ್ನು. ಆಗಸ್ಟ್ 23ರ ರಾತ್ರಿ ಆ ಮನೆಯಲ್ಲಿ ನಡೆದಿದ್ದು ಒಂದು ಸಣ್ಣ ಜಗಳ. ಶ್ರಾವಣ ಸೋಮವಾರದ ಪೂಜೆಗೆ ನೈವೇದ್ಯ ಮಾಡೋ ವಿಚಾರ ಮತ್ತು ಕೆಲಸಕ್ಕೆ ಹೋಗೋಕೆ ಬುತ್ತಿ ಕಟ್ಟಿಕೊಡೋ ವಿಷಯಕ್ಕೆ ಗಂಡ ಮಲಕಾರಿ ಜಾಲಗೆರೆ ಜೊತೆ ಹೆಂಡತಿ ಶೋಭಾ ನಡುವೆ ರಾದ್ದಾಂತ ನಡೆದಿತ್ತು. ಇದೇ ಸಿಟ್ಟಿನಲ್ಲಿ ಶೋಭಾ ತನ್ನ 5 ಮಕ್ಕಳನ್ನ ಅಪ್ಪಿಕೊಂಡು ಮನೆಯಿಂದ ಹೊರಬಂದಿದ್ದಳು. 16 ವರ್ಷದ ವಿದ್ಯಾರಿಂದ ಹಿಡಿದು ಕೇವಲ 5 ವರ್ಷದ ಪುಟಾಣಿ ವಿಕಾಸ್ನವರೆಗೆ ಎಲ್ಲರನ್ನೂ ಕರ್ಕೊಂಡು ಆ ತಾಯಿ ನಡೆದಿದ್ದು ಸಾವಿನ ಹಾದಿಯ ಕಡೆಗೆ. ಇತ್ತ ಹೆಂಡತಿ ಮಕ್ಕಳು ಕಾಣದಿದ್ದಾಗ ಗಂಡ ಮಲಕಾರಿ ಗಾಬರಿಯಾದಂತೆ ನಡೆಸಿ ಸಂಬಂಧಿಕರ ಮನೆಯಲ್ಲಿ ಹುಡುಕಾಡಿ ಕೊನೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಆದರೆ ಶೋಭಾಳ ತವರು ಮನೆಯವರು ಹೇಳ್ತಿರೋದೇ ಬೇರೆ. ಮಲಕಾರಿ ಮಹಾ ಕುಡುಕ, ಆತನಿಗೆ ಬೇರೆ ಹೆಂಗಸರ ಸಹವಾಸವಿತ್ತು, ನನ್ನ ಮಗಳನ್ನ ಸಾಯುವಂತೆ ಮಾಡಿದ್ದೇ ಆತ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೈವೇದ್ಯದ ಜಗಳ ಒಂದು ತುಂಬು ಕುಟುಂಬವನ್ನೇ ಸರ್ವನಾಶ ಮಾಡಿದೆ. ಆ 5 ಮಕ್ಕಳ ತಪ್ಪಾದರೂ ಏನಿತ್ತು? ಇದು ಆತ್ಮಹತ್ಯೆಯೋ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆಯೋ? ಸದ್ಯ ಪೊಲೀಸರು ಮಲಕಾರಿಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ನಿಮ್ಮ ಪ್ರಕಾರ ಈ ದುರಂತಕ್ಕೆ ಕಾರಣ ಯಾರು? ಕಮೆಂಟ್ ಮಾಡಿ ತಿಳಿಸಿ.